ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ, ಇವತ್ತು ಬಸವನ ಜಯಂತಿ. ಬಸವನ ಜಯಂತಿ ಅಂದರೆ ನಮ್ಮೂರಿನಲ್ಲಿ ಒಂದು ತುಂಬ ದೊಡ್ಡದಂತಹ ಸಂಭ್ರಮ. ಕಾರಣ ಏನೆಂದರೆ, ನಮ್ಮೂರಿನಲ್ಲಿ ಒಂದು ಬಸವೇಶ್ವರ ಸ್ವಾಮಿಯ ದೇವಸ್ಥಾನ ಇದೆ. ಬಸವೇಶ್ವರ ಸ್ವಾಮಿಯ ದೇವಸ್ಥಾನ ಇರುವುದರಿಂದ ನಾವು ನಮ್ಮ ಹಸುಗಳನ್ನೆಲ್ಲ ಕರೆದುಕೊಂಡು ಹೋಗಿ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಪೂಜೆ ಮಾಡಿಸಿ ನಮ್ಮ ಹಸುಗಳನ್ನೆಲ್ಲ ದೇವಸ್ಥಾನದ ಸುತ್ತಲೂ ಪ್ರದಕ್ಷಿಣೆ ಮಾಡಿಸಿ ಮತ್ತು ನಮ್ಮ ಮನೆಗೆ ಕರೆದುಕೊಂಡು ಬರುತ್ತೇವೆ. ಸೊ ಅದಕ್ಕಾಗಿಯೇ ನಾನು ನಮ್ಮ ಹಸುಗಳನ್ನು ಹೊಡೆದುಕೊಂಡು ಹೋಗುತ್ತಿದ್ದೇನೆ. ಹಾಗೆ ನಮ್ಮ ಗ್ರಾಮಸ್ಥರೆಲ್ಲವೂ ಸಹ ಇದೇ ಥರ ಮಾಡುತ್ತಾರೆ. ನೋಡಿ, ಈಗ ನಮ್ಮ ಹಸು ಕೂಡ ದೇವಸ್ಥಾನದ ಪೂಜೆಗೆ ಹೋಗೋದಕ್ಕೆ ನಾವೆಲ್ಲ ರೆಡಿ ಮಾಡಿದ್ದೇವೆ. ಹಾಗೆಯೇ ನಮ್ಮೂರಿನ ಗ್ರಾಮಸ್ಥರೆಲ್ಲರೂ ತಮ್ಮ ತಮ್ಮ ಹಸುಗಳನ್ನು ಅಲಂಕರಿಸಿ ದೇವಸ್ಥಾನದ ಮುಂದೆ ಬಂದಿದ್ದಾರೆ. ನೋಡಿ, ನಮ್ಮ ಊರಿನ ಗ್ರಾಮಸ್ಥರೆಲ್ಲ ತಮ್ಮಲ್ಲಿರುವಂತಹ ಹಸುಗಳನ್ನು ಅಲಂಕರಿಸಿ ದೇವಸ್ಥಾನದ ಮುಂದೆ ಆಗಮನಿಸಿದ್ದಾರೆ. ಸಾಯಂಕಾಲ ಇದೇ ಥರ ಊರಿನಲ್ಲಿ ಇವತ್ತು ಬೆಳಿಗ್ಗೆ ಎಲ್ಲ ಥರದ ಸಂಭ್ರಮಗಳನ್ನು ಆಚರಿಸಿದ್ದರು. ನೋಡಿ, ನಾವೆಲ್ಲರೂ ಪೂಜೆಗೆ ರೆಡಿಯಾಗಿದ್ದೀವಿ. ಮಂಜ ಸಮಾಚಾರ ಆರಾಮ? ನಿನ್ನೆ ಸಾಯಂಕಾಲ ಇನ್ನೇನು ಕೆಲವು ಕ್ಷಣಗಳಲ್ಲಿ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಆಗುತ್ತದೆ. ಮಹಾಮಂಗಳಾರತಿ ಆದ ನಂತರ ನಾವು ನಮ್ಮ ಊರಿನಲ್ಲಿರುವ ಗ್ರಾಮಸ್ಥರೆಲ್ಲರೂ ತಮ್ಮ ತಮ್ಮ ಹಸುಗಳನ್ನು ದೇವಸ್ಥಾನದ ಸುತ್ತಲೂ 3 ಬಾರಿ ಪ್ರದಕ್ಷಿಣೆ ಮಾಡುತ್ತಾರೆ. ಇದೇ ಆ ವಿಡಿಯೋ, ನೋಡಿ ಎಂಜಾಯ್ ಮಾಡಿ. ಮುಂದೆ ಬರಬೇಡ. ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಆದ ನಂತರ ಪ್ರಸಾದ ವಿತರಣೆಯನ್ನು ಮಾಡಲಾಗುತ್ತಿದೆ. ಇದು ಆ ದೃಶ್ಯಾವಳಿಗಳು ನೋಡಿ. ಪ್ರಸಾದ ಬಂದ್ಬಿಟ್ಟು ಪಲಾವು, ಪಾಯಸ ಮತ್ತು ಬೂಂದಿ, ಆ ಕಡೆ ಮೊಸರು ಬಜ್ಜಿ. ಊರಿನ ಗ್ರಾಮಸ್ಥರೆಲ್ಲ ಪ್ರಸಾದವನ್ನು ಸ್ವೀಕರಿಸಿ ಜಾಗದಲ್ಲಿ ಕೂತ್ಕೊಂಡು ಸ್ವಾದಿಸುತ್ತಿದ್ದಾರೆ. ತದನಂತರ ನಮ್ಮ ಊರಿನಲ್ಲಿ ದೀಪದ ಆರತಿಗಳನ್ನು ಮಾಡಲಾಗಿದೆ. ಅದರ ದೃಶ್ಯವಾಗಿದೆ. ಹೀಗೆ ಬರುವಂತಹ ದೃಶ್ಯಾವಳಿಗಳೆಲ್ಲ ದೀಪದ ಆರತಿಗಳು ನೋಡಿ. ಊರಿನಲ್ಲಿ ಈ ಥರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾಗ ಊರಿನಲ್ಲೆಲ್ಲ ಏನೋ ಒಂಥರ ಸಂಭ್ರಮ ಸಡಗರ. ಇದು ನಮ್ಮೂರಿನ ಮುಖ್ಯ ದ್ವಾರಗಳಲ್ಲಿ ದೀಪಾಲಂಕಾರದ ದೃಶ್ಯಾವಳಿಗಳು ನೋಡಿ, ಆನಂದಿಸಿ. ಇದು ರಾತ್ರಿ ಸುಮಾರು 12:30-1 ಗಂಟೆ ಟೈಮಲ್ಲಿ ತೆಗೆದಿರುವಂತಹ ವಿಡಿಯೋ. ಜನ ಸ್ವಲ್ಪ ಕಡಿಮೆ ಇದ್ದಾರೆ. ನಮ್ಮ ಸಂಘದ ಸದಸ್ಯರೆಲ್ಲ ತುಂಬ ಶ್ರಮಪಟ್ಟು ಮಾಡಿರುವಂತಹ ಜಾತ್ರಾ ಮಹೋತ್ಸವ ಇದು ನೋಡಿ. ಇಲ್ಲಿ ಮೇಲೆ ಎಂಟ್ರೆನ್ಸಲ್ಲಿ ಬಸವೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಅಂತ ಇದೆ. ಅದೆಲ್ಲ ಬಿದ್ದೋಗಿದೆ. ಕಾರಣ ಗಾಳಿ. ಇದು ನಮ್ಮ ದೇವಸ್ಥಾನಕ್ಕೆ ಹೋಗುವಂತಹ ಮುಖ್ಯ ದ್ವಾರ. ನೋಡಿ, ಇಲ್ಲಿ ಸ್ವಲ್ಪ ಜನ ಇದ್ದಾರೆ.
ಅಲ್ಲಿ ರೈಟ್ ಸೈಡಲ್ಲಿ ಕಾಣಿಸ್ತಿದೆಯಾ ಹೂವಿನ ತೇರು, ಅದಿನ್ನೂ ರೆಡಿ ಆಗ್ತಿದೆ. ಮತ್ತು ಇದು SLN ತಮಟೆ ಬಾಯ್ಸ್ ಅವರು ತುಂಬ ಅದ್ಭುತವಾಗಿ ತಮ್ಮ ಪ್ರದರ್ಶನವನ್ನು ತೋರಿಸಿದ್ದಾರೆ. ನಾನು ನಿಮಗೂ ಕೂಡ ಕೇಳಿಸುತ್ತೇನೆ, ಕೇಳಿಸ್ಕೊಳ್ಳಿ. ದಯಮಾಡಿ ಯಾರು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ನಮ್ಮ ಕಾರ್ಯಕರ್ತರು ದಯಮಾಡಿ ಸಹಕರಿಸಬೇಕು. ಎಲ್ಲ ಟಿ ಶರ್ಟ್ ಹಾಕೋತಾರೆ ಹುಡುಗರು. ದಯವಿಟ್ಟು ಬಸವೇಶ್ವರ ಯುವಕರು ಗಣೇಶ ಮಂಟಪಕ್ಕೆ ಟಿ ಶರ್ಟ್ ಹಾಕೊಂಡ್ರೆ ಈಗ ಸುಮ್ಮನೆ ಮನೋರಂಜನೆಗಾಗಿ ಒಂದು 5 ನಿಮಿಷ ಹೊತ್ತಿಗೆ ನಡೆಸಿರೋದು. ಇದು ನಮ್ಮ ಊರಿನ ಜಾತ್ರೆ ಸಮಾರಂಭದ ಇಲ್ಲ ದೇವಸ್ಥಾನದ ಒಳಗಡೆಯ ದೃಶ್ಯಾವಳಿಗಳು. ಇದೇ ನಮ್ಮ ಊರಿನ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಮೂಲ ದೇವರು. ನೀವು ಬಸವೇಶ್ವರ ಸ್ವಾಮಿಯ ಆಶೀರ್ವಾದಕ್ಕೆ ಪಾತ್ರರಾಗಿ. ಇಲ್ಲಿಗೆ ಈ ನಮ್ಮ ಬಸವೇಶ್ವರ ಜಯಂತಿ ಸಂಭ್ರಮ ಮುಗಿಯಿತು. ಧನ್ಯವಾದಗಳು.